ರೈತರು ಕಬ್ಬಿನ ಬೆಳೆಗೆ ಇವತ್ತು ಬೆಳೆಗೆ 3,550 ರೂಪಾಯಿ ಏನು ಕೇಂದ್ರ ಸರ್ಕಾರ ಇದು ಮಾಡಿದೆ. ಅದ್ರ ಜೊತೆಗೆ ಏನು ಅಲ್ಲಿ ಕಟಾವು ಮಾಡುವಂಥದ್ದು ಟ್ರಾನ್ಸ್ಪೋರ್ಟೇಷನ್ನು ಎಲ್ಲವನ್ನ 4,600 ರೂಪಾಯಿ ಆಗ್ತದೆ. 3,500 ಸಹ ರೈತರಿಗೆ ನೇರವಾಗಿ ಇದು ಬರುವಂಥದ್ದನ್ನು ಮಾಡಬೇಕು ಅಂತೇಳಿ ಒಂದು ಹೋರಾಟ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾವು ರೈತರ ಪರವಾಗಿದ್ದೀವಿ. ಹಿಂದೇನೂ ಕೂಡ ಕಬ್ಬು ಬೆಳೆಗಾರರ ಸಲುವಾಗಿ ಪ್ರಕಾಶ್ ಹುಕ್ಕೇರಿ ಅವರು ಸಚಿವರಿದ್ದಾಗ, ಸಂಗ್ರಹಿತ ಕಬ್ಬು ಸಚಿವರಿದ್ದಾಗ ಸುಮಾರು 350 ರೂಪಾಯಿ ನಾವು ಬೆಂಬಲ ಬೆಲೆ ಕೊಟ್ಟಿದ್ದು ಮಾಡಿದ್ದೀವಿ. ಮತ್ತು ಈಗಲೂ ಕೂಡ ನಮ್ಮವರೇ ಇದ್ದಾರೆ ಸಚಿವರು, ಶಿವಾನಂದ ಪಾಟೀಲ್ ಇದ್ದಾರೆ, ಶುಗರ್ ಮಿನಿಸ್ಟ್ರು. ನಾಳೆ ಕ್ಯಾಬಿನೆಟ್ ಕೂಡ ಇದೆ. ನನಗೆ ಎಸ್ ಕೆ ಪಾಟೀಲ್ರಿಗೆ, ಶಿವಾನಂದ ಪಾಟೀಲ್ಗೆ ಮತ್ತು ತಿಮ್ಮಾಪುರ ಅವ್ರಿಗೆ ಎಲ್ಲ ಕಡೆ ಹೋಗಿ ಕೂಡ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ. ಚರ್ಚೆ ಮಾಡ್ಕೊಂಡಿದ್ದು ನಾಳೆ ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಮಾಡ್ತೀವಿ. ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬಾರೆ, ರಾಜ್ಯ ಸರ್ಕಾರ ಒಂದರ ಮೇಲೆ ಇಲ್ಲ, ರಾಜ್ಯ ಸರ್ಕಾರ ಒಬ್ಬರ ಮೇಲೆ ಇದು ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಅದು ರಾಜ್ಯ ಸರ್ಕಾರ ಮಾಡ್ತದೆ. ಇನ್ನು FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅಷ್ಟೇ ಅಲ್ಲ, MRPನೂ ಶುಗರ್ ಮೇಲೆ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಕಳೆದ 9 ವರ್ಷದಿಂದ ರಿವೈಸ್ ಆಗಿಲ್ಲ. ಆಮೇಲೆ ಇನ್ನೊಂದು ನಿಮ್ಮ ಎಥನಾಲ್ನು ಕೂಡ, ನಾವು ಎಥನಾಲ್ ಬಗ್ಗೆ ಮಾತಾಡ್ತೀವಿ. ಎಥನಾಲ್ ಬಗ್ಗೆ ಕೇಂದ್ರ ಸರ್ಕಾರ ಬಹಳಷ್ಟು ಒತ್ತಡವನ್ನು ಕೊಡ್ತಾ ಇತ್ತು. ಆದರೆ ಅದನ್ನ ಖರೀದಿ ಮಾಡ್ತಾ ಇಲ್ಲ 100%. ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಇದು ಮಾಡಿ ಎಥನಾಲ್ ಪ್ರೊಡ್ಯೂಸ್ ಮಾಡ್ತಾರೆ 100ನಲ್ಲಿ 40% ಅಷ್ಟೇ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲೂ ಕಡಿಮೆ ಆಗ್ತದೆ ಅಂತ ಪರ್ಸೆಂಟ್ ಹೇಳಿದ್ರು. ನನಗೆ ಗೊತ್ತಿಲ್ಲ ವಿಚಾರ. ನನಗೆ ಪ್ರಕಾರ ಬೆಳಗ್ಗೆ ನಾನು ನ್ಯಾಮ್ಗೋಡ್ರು ಮಾಡಿರ್ತೀವಿ, ಓನ್ಲಿ 40% ಖರೀದಿ ಮಾಡ್ತಾರೆ. ಮತ್ತು ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಉತ್ತೇಜನ ಕೊಡೋದು, ಖರೀದಿ ಮಾಡ್ಲಿಕ್ಕೆ ಹಂಗೆ ಬೇರೆ ಹತ್ರ ಇಲ್ಲಿ ಮಾತನಾಡೋಕೆ ಮಾರಾಟ ಮಾಡ್ಕೊಂಡು ಅದಕ್ಕೆ ಯಾಕೆ ಇದು ಹೇಳ್ತಾ ಇದ್ದಾರೆ ಅಂದರೆ, ಇದೆಲ್ಲವೂ ಕೂಡ ಸರಿಯಾಗಿದ್ರೆ ಅವು ಏನು ನಿಮ್ಮ ಶುಗರ್ ಫ್ಯಾಕ್ಟ್ರಿಗೂ ಕೂಡ ಒಂದು ಉತ್ತಮ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಪವರು, ಡಿಸ್ಟಿಲರಿ, ಎಥನಾಲು, ಮತ್ತು ಎಥನಾಲ್ ಪ್ರೊಡ್ಯೂಸ್ ಮಾಡಕ್ಕೆ ಹಚ್ಚಿ ಖರೀದಿ ಮಾಡ್ತಿದ್ರೆ ಏನು ಮಾಡ್ಬೇಕು ಅವ್ರೂ ಕೂಡ. ಅದರಿಂದ ಶುಗರ್ ಫ್ಯಾಕ್ಟ್ರಿಗೆ ಹೊರತದೆ ಬರ್ತದೆ. ಶುಗರ್ ಫ್ಯಾಕ್ಟ್ರಿಗೆ ಹೊರತ ಬಿದ್ದಾಗ ರೈತರಿಗೂ ಕೂಡ ಪರಿಹಾರ ಕೊಡುವಂಥದ್ದು ಹೊರತು ಬರ್ತದೆ. MRPನೂ ಕೂಡ ರಿವೈಸ್ ಆಗಬೇಕು. ನಾವು ನಾಳೆ ಕ್ಯಾಬಿನೆಟ್ನಲ್ಲಿ ಇದರೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಆಮೇಲೆ ಕೆಲವೊಂದು ವಿಚಾರಗಳು ಹೇಳಿದ್ದಾರೆ. 14-15 ದಿವಸದೊಳಗೆ ಪೇಮೆಂಟ್ ಮಾಡಲ್ಲ, ತದನಂತರ ಪೇಮೆಂಟ್ ಮಾಡಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ಸಮಿತಿ ಕೊಡಬೇಕು ಅನ್ನೋದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ನಾಳೆ ಚರ್ಚೆ ಮಾಡ್ತೀವಿ. ಮತ್ತು ಮುಖ್ಯಮಂತ್ರಿಗಳಿಗೆ ನಾಳೆ ನಾವು ವಿನಂತಿ ಮಾಡ್ಕೋತೀವಿ. ನಾವು ಪ್ರಧಾನಮಂತ್ರಿ ಹತ್ರ ಮತ್ತೊಂದು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿಯಾಗುವಂಥದ್ದು. ತೂಕದಲ್ಲಿ ಕಳ್ತನ ಅದೂ ಇದೆ, ತೂಕದಲ್ಲಿ ಕಳ್ತನ ಆಗೋದು. ಅದು ಈಗಾಗಲೇ ಶಿವಾನಂದ ಪಾಟೀಲ್ ಹೋಗಿ ಮಾಡ್ತೀವಿ ಅಂತ ಹೇಳಿದ್ರೆ, ಏನು ಡಿಜಿಟಲ್ ವೇಯಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ತಾ ಇದ್ದಾರೆ, ಅವರು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ನಾವೆಲ್ಲ ಚರ್ಚೆ ಮಾಡ್ತೀವಿ. ನಾಳೆ ಶಿವಾನಂದ ಪಾಟೀಲ್ ಇರ್ತಾರೆ ಕ್ಯಾಬಿನೆಟ್, ನಾನು ಇರ್ತೀನಿ, ಎಸ್ ಕೆ ಪಾಟೀಲ್ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಎಲ್ಲರೂ ಕೂಡ ಇರ್ತೀವಿ. ಚರ್ಚೆ ಮಾಡಿ ಇವತ್ತೊಂದು ದಿವಸ ಒತ್ತು ತಿಮ್ಮಾಪುರ ಇರ್ತಾರೆ, ಯಾಕಂದ್ರೆ ಬಾಗಲಕೋಟೆ ಅವ್ರಿಗೆ ವಹಿಸಿದ್ದಾರೆ, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಲಿ, ಎಲ್ಲರೂ ಕೂಡ ಚರ್ಚೆ ಮಾಡಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರಕ್ಕೆ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಭೇಟಿಯಾಗಿ ಪ್ರಧಾನಮಂತ್ರಿಗಳ ಹತ್ರ ಇವೆಲ್ಲರೂ ಕೂಡ ಕೇಂದ್ರದಿಂದ ಏನಾಗಬೇಕು ಎಲ್ಲ ಹೇಳ್ತೀವಿ. ನಮ್ಮ ವಿಜೇಂದ್ರ ಅವರು ಹೆಂಗಿದ್ರು ಕೂಡ ರಾಜ್ಯಾಧ್ಯಕ್ಷರು, BJP ರಾಜ್ಯಾಧ್ಯಕ್ಷರು ಬೆಳಗಾವಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೋತೀನಿ, ನೀವು ರೈತರ ಹೋರಾಟದ ಭಾಗಿಯಾಗಿದ್ದೀರಿ, ದಯವಿಟ್ಟು ವಿಜೇಂದ್ರ ಅವರ ಪ್ರಧಾನಮಂತ್ರಿಗಳ ಒಂದು ಇದರ ಅಪಾಯಿಂಟ್ಮೆಂಟ್ ಕೊಡಿಸಿ. ಮತ್ತು ಕೇಂದ್ರ ಸರ್ಕಾರದಿಂದ ಮಾಡಬೇಕಾಗಿದ್ರೆ ಎಲ್ಲನೂ ಕೂಡ ವಿಜೇಂದ್ರ ಅವರು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ. ಯಾಕಂದ್ರೆ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರು ಮಾಡ್ತಾರೆ ಅಂತೇಳಿ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಆ ಕೆಲಸ ವಿಜೇಂದ್ರ ಅವ್ರು ಮಾಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ. ರಾಜ್ಯ ಸರ್ಕಾರ ನಮ್ಮ ಸಂಗಮೇಶ್ ಅವರು ಇವರೆಲ್ಲ ಅಪ್ಪನವರು ಹೇಳಿದಾರಲ್ಲ, ಆ ಕಾರ್ಖಾನೆಯವರು ಬಿಲ್ ಕೊಡ್ತಾ ಅದೇ ಕಬ್ಬು ಬೆಳೆಸ್ಬೇಕಾದ್ರೆ ಮತ್ತೊಬ್ಬರು ಬರೀ ಸಾಲ ಮಾಡಿ ಕಬ್ಬು ಬೆಳೆಸಿ ಅದನ್ನೆಲ್ಲ ಮುಟ್ಟಿಸ್ಬೇಕಾದ್ರೆ ಮತ್ತೊಮ್ಮೆ ಡಬಲ್ ಸಾಲ ಮಾಡ್ಬೇಕಾಗತಿ. ಅದಕ್ಕೆ ನಮ್ಮ ಸಚಿವರಿಗೆ ನಾ ಹೆಚ್ಚಿಗೆ ಏನು ಹೇಳಕ್ ಇಚ್ಛೆ ಪಡೋದಿಲ್ಲ. ನಮ್ಮ ರೈತರು ಎಲ್ಲ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಪಂಚಪ್ಪಣ್ಣ ಅವ್ರು ಅಂದಂಗ ನೀವು ರಾಜ್ಯದ ಕ್ರಿಯಾಶೀಲ ಸಚಿವರಿದ್ದೀರಿ, ಅದ್ರಾಗ ನಮ್ಮ ವಿಜಯಪುರ ಜಿಲ್ಲೆ ನಾವೆಲ್ಲ ಹೆಮ್ಮೆ ಪಡ್ತೇವೆ. ನೀವು ಎಲ್ಲೆಲ್ಲಿ ಯಾವುದೇ ಹೋರಾಟಕ್ಕೆ ಹೋದ್ರು ಅದು ಎಲ್ಲ ಯಶಸ್ವಿ ಹೋರಾಟವನ್ನು ನೀವು ಮಾಡಿಕೊಟ್ಟಿರಿ. ನಮ್ಮ ರೈತರಿಗೆ ಒಂದೇ ಒಂದು ನಾವು ಕೇಳ್ತೇವೆ, ಮತ್ತೊಮ್ಮೆ ನಿಮಗೆ ಏನು ಕೇಳಿದ್ರು 3,500 ಬೆಂಬಲ ಬೆಲೆ ಕೊಡ್ರಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ನಿಮ್ಗೆ ಆಗ್ರಹಿಸ್ತೇವೆ ನಾವು. ನಾಳೆ ಈಗ ನಾನು ಆಲ್ಮಟ್ಟಿಗೆ ಹೋಗಬೇಕಾಗಿದೆ. ಮುಖ್ಯಮಂತ್ರಿಗಳು ಹುಬ್ಳಿಗೆ ಬಂದಿದ್ದಾರೆ, ಈಗ ಆಲ್ಮಟ್ಟಿಗೆ ಬರ್ತಾರೆ. ನಾವು ಅವರು ಒಟ್ಟಿಗೆ ಕೂಡಿ ಇವತ್ತು ನಮ್ಮ ಎಲ್ಲರ ಹಿರಿಯ ನಾಯಕರಾದಂಥ HY ಮೇಟಿ ಸಾಹೇಬರು, ಶಾಸಕರು, ಏನು ಅವತ್ತೊಂದು ದಿವಸ ಬಾಗಲಕೋಟೆ ಶಾಸಕರು, ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಂತಿಮ ಇದಕ್ಕೆ ನಾವು ಹೋಗಬೇಕಾಗಿದ್ದರಿಂದ
ನಾನು ಇಷ್ಟೇ ಹೇಳ್ತೀನಿ, ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ತಾವು ಏನೇನು ಹೇಳಿದಿರಲ್ಲ, ಒಂದು ವಿಷಯನ ಒಂದು ಪಾಯಿಂಟ್ ತಪ್ಪದೆ ಮತ್ತೆ ನಾನು ಬರ್ಸ್ಕೊಂಡಿದ್ದೀನಿ ಈಗ, ಮತ್ತು ಜಿಲ್ಲಾಧಿಕಾರಿ ಕಡೆ ತೊಗೊಂಡಿದ್ದೀನಿ. ಮತ್ತೆ ಏನೇ ಇದ್ರು ಕೂಡ ನನಗೆ ವಾಟ್ಸಪ್ ಮಾಡಿರಿ, ನೀವು ವಾಟ್ಸಪ್ ಮಾಡಿರಿ, ನಾನು ತೊಗೊಂಡು ನಾನೇ ಕ್ಯಾಬಿನೆಟ್ನಲ್ಲಿ ಮಾತಾಡಿ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ಮಾಡ್ತೀವಿ. ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಕೂಡ ನಾವು ಮಾಡ್ಕೋತೀವಿ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಿಗೆ ಮತ್ತು ಸಂಬಂಧಿಸಿದ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಇದು ಸಚಿವರಿಗೆ ನಾವು ಅದು ತಗೊಂಡು ಕೇಂದ್ರ ಸರ್ಕಾರ ಕೂಡ ನಾವು ಮುಖ್ಯಮಂತ್ರಿಗಳನ್ನ ಕರ್ಕೊಂಡೇ ಪ್ರಧಾನಮಂತ್ರಿಗಳು ಭೇಟಿ ಆಗ್ತೀವಿ. ಶಿವಾನಂದ ಪಾಟೀಲ್ರು ಇರ್ತಾರೆ, ಹೋಗಿ ಭೇಟಿಯಾಗಿ ನಾನು ಇರ್ತೀನಿ ನಿಮ್ಮ ಸಲುವಾಗಿ, ಆಯ್ತಲ್ಲ. ಒಟ್ಟರು ಕೂಡ ಹೋಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಪಂಚಪ್ಪಣ ಹೇಳಿದಂಗೆ ಎರಡೂ ಥರ ಕಡೆ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ. ಅದೆಲ್ಲವನ್ನ ಮಾಡಿ ತಮ್ಮ ರೈತರಿಗೆ, ಯಾಕಂದ್ರೆ ನಾನು ನಿಮ್ಗೆ ನೀರು ಕೊಟ್ಟಿದ್ದೀನಿ, ನನಗೂ ಖುಷಿ ಅದ. ನಾನು ನೀರು ಕೊಟ್ಟ ಮ್ಯಾಗ ಕಬ್ಬು ಭಾಳ ಜಾಸ್ತಿ ಆಗ್ಯದ, 4 ಲಕ್ಷ ಬೆಳೆ ಹಾಕ್ತೀರಿ ಏನ್ರಿ. ಅದಕ್ಕಾಗಿ ಮತ್ತೆ ಕಬ್ಬಿಂದ ಇನ್ನೊಂದು ನಿಮ್ಗೆ ಪಾಯಿಂಟ್ ಈಗ ಬಾಡಿ ಈಗ ಏನೋ ಹೇಳಿದ್ರೆ ಸುಮ್ಮನೆ ಅದು ಬೇರೆ ಹಾಕದ. ಕಬ್ಬಿಂದ ಒಂದು ಸ್ಕೀಮು ಐತೆ ನಮ್ದು, ಡ್ರಿಪ್ ಸ್ಕೀಮು, ಭಾಳ ಚೆನ್ನಾಗಿ ಮಾಡಿದೀವಿ ಅದನ್ನು ಮುಂದೊಂದು ದಿವಸ ನಾನು ಶ್ರೀಗಳ ಒಂದು ನೇತೃತ್ವ ಅದನ್ನು ಕೂಡ ಮಾಡಿ ಇವತ್ತು ರೈತರಿಗೆ ಏನೆಲ್ಲ ಒಳ್ಳೇದಾಗ್ತದೆ ಅದೆಲ್ಲ ಕೂಡ ಮಾಡುವಂಥ ಜವಾಬ್ದಾರಿ, ಆ ಕಳಕಳಿ ಬದ್ಧತೆ ನನ್ನಲ್ಲೂ ಇದೆ. ಮತ್ತು ಪ್ರಮುಖವಾಗಿ ನನಗಿಂತ ಜಾಸ್ತಿ ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆ ಯಾರು ಕೂಡ ಪ್ರಶ್ನೆ ಮಾಡುವುದಿಲ್ಲ. ರೈತರ ಪರವಾಗಿ, ರೈತರ ಸಲುವಾಗಿನೇ ಉತ್ತರಿಸಿ ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಹಗಲಿರಲು ದುಡ್ಕೊಂಡು ಬಂದಿದ್ದಾರೆ. ರೈತರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಮತ್ತು ಹೀಗೆ ತಾವು ಹೋರಾಟ ಏನಿದೆ ಮಾಡ್ತಾ ಇದ್ರಿ, ನನ್ನ ಜವಾಬ್ದಾರಿ ಕೂಡ ವಿನಂತಿ ಮಾಡ್ಕೋತೀನಿ. ನಾಳೆ ಕ್ಯಾಬಿನೆಟ್ ಇದು ಮಾಡ್ತೀವಿ, ಅದಕ್ಕೆ ಹೋರಾಟ ನೀವು ತಪ್ಪಿಕೊಳ್ಬೇಕು. ನನ್ನ ಕರ್ತವ್ಯ ಅದ, ವಿನಂತಿ ಮಾಡ್ಕೋತೀನಿ. ನನ್ಗೆ ಗೊತ್ತಾಗ ನೀವು ಮಾಡೋದಿಲ್ಲ ಅಂತೇಳಿ ಅದು ನೋಡುವುದಲ್ಲ, ಟ್ಯಾಕ್ಸ್ ಹೇಳಿದೆಲ್ಲ, ಟ್ಯಾಕ್ಸ್ ನೋಡ್ಕೊಂಡು ವಿಚಾರ ಮಾಡ್ತೀನಿ ನಾನು. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ನಮ್ಮ 3,500 ರೂಪಾಯಿ ಬೇಡಿಕೆ ಈಡೇರಿಗೂ ಕೂಡ ನಮ್ಮ ನಿರಂತರ ಹೋರಾಟ ಮುಂದುವರಿಯುತ್ತದೆ.